ಜನವರಿ 22ನೆಯ ತಾರೀಕು ಅಯೋಧ್ಯೆಯಲ್ಲಿ ರಾಮನ ಭವ್ಯ ಮಂದಿರ ಉದ್ಘಾಟನೆ ಆಗ್ತಿರೋ ಹೊತ್ತಲ್ಲಿ ಮಹಾರಾಷ್ಟ್ರದ ಎನ್ಸಿಪಿ ಶಾಸಕ ಜಿತೇಂದ್ರ ಅವಧ್ ಕೊಟ್ಟಿರುವಂತಹ ಹೇಳಿಕೆಯನ್ನ ಬಿಜೆಪಿ ಮತ್ತು ವಿಎಚ್ಪಿ ಹಾಗೂ ಬಜರಂಗ ದಳ ಒಳಗೊಂಡಂತೆ ಹಿಂದೂ ಪರ ಸಂಘಟನೆಗಳು ಖಂಡಿಸಿವೆ. ಜಿತೇಂದ್ರ ಅವಧ್ ಹೇಳಿದ ಮಾತು ಏನು ಅಂತ ಹೇಳಿದ್ರೆ, ನಾವು ಇತಿಹಾಸವನ್ನು ಓದಲ್ಲ, ರಾಜಕೀಯ ವಿಷಯದಲ್ಲಿ ನಾವು ಎಲ್ಲವನ್ನ ಮರಿತೀವಿ. ರಾಮ ನಮ್ಮವನು, ರಾಮ ಬಹುಜನರ ದೇವರು, ರಾಮ ಬೇಟೆಯಾಡ್ತಿದ್ದ, ರಾಮ ಯಾವತ್ತೂ ಕೂಡ ಸಸ್ಯಾಹಾರಿ ಆಗಿರಲಿಲ್ಲ, ರಾಮ ಮಾಂಸಾಹಾರಿ ಆಗಿದ್ದ. 14 ವರ್ಷ ರಾಮ ವನವಾಸದಲ್ಲಿದ್ನಲ್ಲ, ಆಗ ಸಸ್ಯಾಹಾರಿ ಆಗಿದ್ದರೆ 14 ವರ್ಷ ವನವಾಸದಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ ಅಂತೇಳಿ ಎನ್ಸಿಪಿ ಶಾಸಕ ಜಿತೇಂದ್ರ ಅವಧ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮ ಮಾಂಸಾಹಾರಿ ಎನ್ನುವ ಎನ್ಸಿಪಿ ಶಾಸಕರ ಹೇಳಿಕೆಯನ್ನು ಖಂಡಿಸಿದೆ ಬಿಜೆಪಿ, ವಿಎಚ್ಪಿ ಮತ್ತು ಬಜರಂಗ ದಳ. ಹಾಗಾದ್ರೆ ರಾಮ ಮಾಂಸಾಹಾರಿ ಅಲ್ವಾ? ರಾಮ ಮಾಂಸಾಹಾರಿ ಅಂಥೇಳಿ ಹೇಳಿರುವಂಥದ್ದೇ ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧವಾಗಿದ್ದ, ರಾಮ ಮಾಂಸಾಹಾರಿ ಅಂತ ಹೇಳುವ ಮಾತು ಈ ಹಿಂದೂ ಧರ್ಮದ ನಂಬಿಕೆಗಳಿಗೆ ವಿರುದ್ಧವಾಗಿದ್ದ. ಇಲ್ಲಿ ಒಂದು ಅಂಶವನ್ನ ನಾವು ಗಮನಿಸಬೇಕು. ರಾಮನ ಆಹಾರ ಪದ್ಧತಿ ಏನಾಗಿತ್ತು ಎನ್ನುವುದರ ಬಗ್ಗೆ ಚರ್ಚೆಗಳು ಹೊಸ್ತೇನಲ್ಲ. ಆದರೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ, ಜೊತೆಗೆ 2024 ಅಂದರೆ ಈ ವರ್ಷದ ಆರಂಭದಲ್ಲೇ ನಡೆಯಲಿರುವಂತಹ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಬಿಜೆಪಿ ಧರ್ಮಾಧಾರಿತ, ರಾಮಾಧಾರಿತ, ರಾಮ ಮಂದಿರ ಆಧಾರಿತ ರಾಜಕಾರಣವನ್ನು, ಚುನಾವಣೆಯನ್ನು ಎದುರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಿರುವಂತಹ ಹೊತ್ತಲ್ಲಿ ರಾಮ ಮಾಂಸಾಹಾರಿ ಅಂತ ಹೇಳಿ ಎನ್ಸಿಪಿ ಶಾಸಕರು ಕೊಟ್ಟಿರುವಂತಹ ಹೇಳಿಕೆಯನ್ನ ವಿವಾದ ಮಾಡಲಾಗ್ತಾ ಇದೆ. ಪ್ರಮುಖ ವಿದ್ವಾಂಸ, ಚಿಂತಕ, ದಾರ್ಶನಿಕ ಬನ್ನಂಜೆ ಗೋವಿಂದಾಚಾರ್ಯ ಅವರು ರಾಮ ಮಾಂಸಾಹಾರಿ ಅಂತ ಹೇಳಿ ಹೇಳಿದ್ದಾರೆ. ರಾಮಾಯಣದಲ್ಲಿ ರಾಮ ಜಿಂಕೆಯನ್ನ ಬೇಟೆಯಾಡಿ ಮಾಂಸಾಹಾರ ಪಡೆದ ಎನ್ನುವಂಥ ಉಲ್ಲೇಖ ಇದೆ. ಇದು ಬನ್ನಂಜೆ ಗೋವಿಂದಾಚಾರ್ಯ ಅವರ ಪ್ರತಿಕ್ರಿಯೆ. ರಾಮ ಕ್ಷತ್ರಿಯ ವಂಶದವನು. ರಾಮನ ಪಟ್ಟಾಭಿಷೇಕದ ಬಳಿಕ ರಾಮ ಸ್ವ-ಇಚ್ಛೆಯಿಂದ ಸಸ್ಯಾಹಾರವನ್ನು ಸೇವಿಸಿದ ಅಂಥೇಳಿ ಉಲ್ಲೇಖ ಇರುವಂಥದ್ದು ರಾಮಾಯಣದಲ್ಲಿ. ಕ್ಷತ್ರಿಯರಿಗೆ ಮಾಂಸಾಹಾರ ಯಾವತ್ತೂ ನಿಷಿದ್ಧವಾಗಿರಲಿಲ್ಲ. ಕೃಷ್ಣನೂ ಮಾಂಸಾಹಾರಿ ಆಗಿರಬಹುದು, ಆದರೆ ಕೃಷ್ಣ ಮಾಂಸಾಹಾರಿ ಆಗಿದ್ದೆ ಎನ್ನುವುದರ ಬಗ್ಗೆ ಭಾಗವತದಲ್ಲಿ ಉಲ್ಲೇಖ ಇಲ್ಲ. ರಾಮ ಮಾಂಸಾಹಾರಿ ಆಗಿದ್ದೆ ಎನ್ನುವುದಕ್ಕೆ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಜಿಂಕೆಯನ್ನು ಬೇಟೆಯಾಡಿ ಆಹಾರವನ್ನು ಪಡೆದ ಎನ್ನುವಂತಹ ಉಲ್ಲೇಖ ರಾಮಾಯಣದಲ್ಲಿರೋದರಿಂದ, ಜೊತೆಗೆ ರಾಮ ಕ್ಷತ್ರಿಯ ವಂಶದವನಾಗಿರೋದರಿಂದ, ಕ್ಷತ್ರಿಯರಿಗೆ ಮಾಂಸಾಹಾರ ನಿಷೇಧವಾಗಿಲ್ಲದೆ ಇದ್ದಿದ್ದರಿಂದಾಗಿ ರಾಮ ಮಾಂಸಾಹಾರಿ ಅಂತೇಳಿ ಬನ್ನಂಜೆ ಗೋವಿಂದಾಚಾರ್ಯ ಅವರು ಹೇಳ್ತಾರೆ. ಈ ಸ್ಟೇಟ್ಮೆಂಟನ್ನು ಬನ್ನಂಜೆ ಗೋವಿಂದಾಚಾರ್ಯ ಅವರು ಯಾಕೆ ಕೊಟ್ಟರು ಈ ಸ್ಪಷ್ಟನೆಯನ್ನು ಅಂತ ಹೇಳಿದ್ರೆ, 2016 ಅಕ್ಟೋಬರ್ನಲ್ಲಿ ನಡೆದಂತಹ ವಾಲ್ಮೀಕಿ ಜಯಂತಿಯಲ್ಲಿ ಉಡುಪಿಯಲ್ಲಿ, ಆಗ ಉಡುಪಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ಪ್ರಮೋದ್ ಮಧ್ವರಾಜ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ರಾಮಾಯಣವನ್ನು ಬರೆದಂತಹ ವಾಲ್ಮೀಕಿ ಬೇಡ, ರಾಮ ಕ್ಷತ್ರಿಯ ವಂಶದವನು, ಶ್ರೀಕೃಷ್ಣ ಕೂಡ ಕ್ಷತ್ರಿಯ ವಂಶದವನು, ಎಲ್ಲರೂ ಕೂಡ ಮಾಂಸಾಹಾರಿಗಳು, ಈ 3 ಜನ ಕೂಡ ಮಾಂಸಾಹಾರಿಗಳು. ದೇಶದಲ್ಲಿ ಈಗ ನಡೆಯುತ್ತಿರುವಂತಹ ಆಹಾರ ಪದ್ಧತಿಯ ಚರ್ಚೆಯ ಸಂದರ್ಭದಲ್ಲಿ ಇದರ ಬಗ್ಗೆಯೂ ಕೂಡ ಚರ್ಚೆ ಆದರೆ ಒಳ್ಳೆಯದು ಅಂತೇಳಿ ನಾನು ಮನವಿ ಮಾಡ್ತೇನೆ ಅಂತೇಳಿ ಆಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ಪ್ರಮೋದ್ ಮಧ್ವರಾಜ್ ಅವರು ಸಾರ್ವಜನಿಕ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅವರ ಈ ಹೇಳಿಕೆಯ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸ್ವಾಮೀಜಿಗಳು ಕೂಡ ಇರ್ತಾರೆ. ಪ್ರಮೋದ್ ಮಧ್ವರಾಜ್ ಅವರು ಕೊಟ್ಟಂತ ಈ ಹೇಳಿಕೆಯನ್ನು ಆಗ ಕರ್ನಾಟಕದ ಬಿಜೆಪಿ ನಾಯಕರು ರಾಜಕೀಯ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಬನ್ನಂಜೆ ಗೋವಿಂದಾಚಾರ್ಯ ಅವರು ಪ್ರಮೋದ್ ಮಧ್ವರಾಜ್ ಅವರ ಹೇಳಿಕೆಯನ್ನು ಸಮರ್ಥಿಸಿ ಹೇಳ್ತಾರೆ, ರಾಮ ಮಾಂಸಾಹಾರಿ ಆಗಿದ್ದ,
ರಾಮ ಮಾಂಸಾಹಾರಿ ಆಗಿದ್ದೆ ಎನ್ನುವುದಕ್ಕೆ ರಾಮಾಯಣದಲ್ಲಿ ಉಲ್ಲೇಖ ಇದೆ, ದಾಖಲೆಗಳಿವೆ ಅಂಥೇಳಿ. ಈಗ ಅದೇ ಪ್ರಮೋದ್ ಮಧ್ವರಾಜ್, ಯಾವ ಪ್ರಮೋದ್ ಮಧ್ವರಾಜ್ರ ಹೇಳಿಕೆಯನ್ನ ಬಿಜೆಪಿಯವರು 2016ರಲ್ಲಿ ಖಂಡಿಸಿದ್ರೋ ಅದೇ ಪ್ರಮೋದ್ ಮಧ್ವರಾಜ್ ಈಗ ಬಿಜೆಪಿಯಲ್ಲಿದ್ದಾರೆ. ಸೊ ರಾಮ ಮಾಂಸಾಹಾರಿ ಎನ್ನುವಂತಹ ಹೇಳಿಕೆ ಏನು ವಿವಾದನೇ ಅಲ್ಲ, ವಿವಾದಾತ್ಮಕ ಹೇಳಿಕೆ ಅಂತೇಳಿ ಮಾಧ್ಯಮಗಳು ಅದನ್ನ ಹೆಡ್ಲೈನಲ್ಲಿ ಬಳಸುವಂಥದ್ದೇ ತಪ್ಪು. ವಿವಾದಾತ್ಮಕ ಹೇಳಿಕೆ ಎನ್ನುವಂತಹ ಪದವೇ ತಪ್ಪು. ಕಾರಣ ವಿವಾದ ಅಲ್ಲ, ಅದು ಇಟ್ಸ್ ಅ ಫ್ಯಾಕ್ಟ್. ರಾಮಾಯಣದಲ್ಲಿ ರಾಮ ಮಾಂಸಾಹಾರಿ ಆಗಿದ್ದೆ ಎನ್ನುವುದಕ್ಕೆ ದಾಖಲೆಗಳೇ ಇರೋದರಿಂದ ಸತ್ಯಾಂಶ ಏನಿದೆ ಅದು ಹೇಗೆ ವಿವಾದ ಆಗಲಿಕ್ಕೆ ಸಾಧ್ಯ? ಆದರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಏನು ಅಂತ ಹೇಳಿದ್ರೆ, NCP ಶಾಸಕ ಜಿತೇಂದ್ರ ಅವಧ್ ಅವರ ಈ ಹೇಳಿಕೆಯ ಬಳಿಕ ಶಿವಸೇನೆಯ ನಾಯಕ ಆದಿತ್ಯ ಠಾಕ್ರೆ ಮತ್ತು NCPಯ ಶಾಸಕ ಶರದ್ ಪವಾರ್ ಅವರ ಸಂಬಂಧಿ ರೋಹಿತ್ ಪವಾರ್ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಆದಿತ್ಯ ಠಾಕ್ರೆ ಅವರು ಹೇಳ್ತಾರೆ, ಈ ರೀತಿಯಾದಂತಹ ಅನಗತ್ಯ ಹೇಳಿಕೆಗಳನ್ನು ಕೊಡುವಂಥದ್ದನ್ನು ನಾವು ನಿಲ್ಲಿಸಬೇಕು ಅಂಥೇಳಿ. ಅನಗತ್ಯ ಹೇಳಿಕೆಗಳನ್ನು ಕೊಡುವಂಥದ್ದನ್ನು ನಿಲ್ಲಿಸಬೇಕು. ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಏನು ಮಹಾರಾಷ್ಟ್ರಕ್ಕೆ ಸಮಸ್ಯೆ ಆಗ್ತಿದೆ, ಏನು ತೊಂದರೆ ಆಗ್ತಿದೆ ಅದರ ಬಗ್ಗೆ ನಾವು ಹೆಚ್ಚು ಗಮನವನ್ನು ಹರಿಸಬೇಕು ಅಂಥೇಳಿ. ರೋಹಿತ್ ಪವಾರ್ ಅವರು ಕೂಡ ಅದನ್ನೇ ಹೇಳ್ತಾರೆ. ರಾದರ್ ದನ್ ಸ್ಪೀಕಿಂಗ್ ಆನ್ ಇಶ್ಯೂಸ್ ವಿಚ್ ವಿಲ್ ಸ್ಟೋಕ್ ಅನ್ನೆಸೆಸರಿ ಕಾಂಟ್ರವರ್ಸೀಸ್ ವಿ ಶುಡ್ ರೈಸ್ ಅವರ್ ವಾಯ್ಸ್ ಆನ್ ರೈಸಿಂಗ್ ಅನ್ಎಂಪ್ಲಾಯ್ಮೆಂಟ್, ಏರುತ್ತಿರುವಂತಹ ನಿರುದ್ಯೋಗ, ಮಹಾರಾಷ್ಟ್ರದಲ್ಲಿ ಹದಗೆಡ್ತಿರುವಂತಹ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ, ಮಹಿಳೆಯರ ರಕ್ಷಣೆಯಲ್ಲಿ ಆಗ್ತಾ ಇರುವಂತಹ ತೊಂದರೆ, ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆ, ಮಹಾರಾಷ್ಟ್ರದ ಪಾಲಾಗಿದ್ದಂತಹ ಕೈಗಾರಿಕೆಗಳನ್ನು ಗುಜರಾತ್ಗೆ ತೆಗೆದುಕೊಂಡು ಹೋಗಿ ಮಹಾರಾಷ್ಟ್ರಕ್ಕೆ ಆಗ್ತಾ ಇರುವಂತಹ ಅನ್ಯಾಯ, ಇವುಗಳ ಬಗ್ಗೆ ನಾವು ಮಹಾರಾಷ್ಟ್ರದಲ್ಲಿ ಧ್ವನಿಯನ್ನು ಎತ್ತಬೇಕು ಎನ್ನುವಂಥದ್ದು. ಬಿಜೆಪಿ, VHP, ಬಜರಂಗ ದಳ, RSS ಇಂತಹ ಸಂಘಟನೆಗಳು ಧರ್ಮದ ವಿಷಯ ಬಂದಾಗ ಸಣ್ಣದೊಂದು ಎಳೆಯನ್ನೂ ಕೂಡ ಹೇಗೆ ರಾಜಕಾರಣಕ್ಕೆ ಬಳಸಿ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬಹುದು ಅಂತೇಳಿ ಕಾಯ್ತಾ ಇರ್ತಾರೆ ಬಕಪಕ್ಷಿಗಳ ಥರ. ಸೊ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಎನ್ನುವಂಥದ್ದು ಆದಿತ್ಯ ಠಾಕ್ರೆ ಮತ್ತು ರೋಹಿತ್ ಪವಾರ್ ಅವರ ಮಾತು. ಯಾಕೆ ಸುಮ್ಮನೆ ಅವ್ರ ಬಾಯಿಗೆ ಆಹಾರ ಆಗಬೇಕು ಅಂಥೇಳಿ. ಬಟ್ ಜಿತೇಂದ್ರ ಅವಧ್ ಅವರು ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ರಾಮಕೃಷ್ಣ ಮಠದ ಸ್ವಾಮೀಜಿಗಳ ಅಭಿಪ್ರಾಯದ ಪ್ರಕಾರವೂ ಕೂಡ ರಾಮ ಮತ್ತು ಕೃಷ್ಣ ಇಬ್ಬರೂ ಕೂಡ ಮಾಂಸಾಹಾರಿಗಳು. ಸೊ VHP ಅವರು ಆಕ್ಷೇಪ ಎತ್ತಿದ್ರು ಎನ್ನುವಂತಹ ಕಾರಣಕ್ಕೋಸ್ಕರ ರಾಮಾಯಣದಲ್ಲಿರುವಂತಹ ಸತ್ಯ ಅಸತ್ಯ ಆಗಲ್ಲ. ಬಜರಂಗ ದಳದವರು ಆಕ್ಷೇಪ ಎತ್ತಿದ್ರು ಎನ್ನುವಂತಹ ಕಾರಣಕ್ಕೋಸ್ಕರ ರಾಮಾಯಣದಲ್ಲಿರುವಂತಹ ಸತ್ಯ ಅಸತ್ಯ ಆಗಲ್ಲ. BJPಯವರಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ರಾಮ ಮಾಂಸಾಹಾರಿ ಎನ್ನುವಂಥ ಹೇಳಿಕೆ ವಿವಾದಾತ್ಮಕ ಹೇಳಿಕೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಹೇಗೆ ಕರಸೇವಕರ ಬಂಧನವನ್ನು ಕರ್ನಾಟಕದಲ್ಲಿ BJP ಉಳಿದ 36 ಮಂದಿ ಬಗ್ಗೆಯೂ ಒಂದು ಚೂರು ಮಾತಾಡದೆ ಬರೀ ಒಬ್ಬನ ಹೆಸರನ್ನು ಹೇಗೆ ಪಿಕ್ ಮಾಡಿ ಹಿಂದೂ ವಿರೋಧಿ ಕ್ರಮವನ್ನು ಕಾಂಗ್ರೆಸ್ ಅನುಸರಿಸ್ತಾ ಇದೆ ಅಂತೇಳಿ ಬೆರಳು ತೋರಿಸಿ ಟೀಕೆ ಮಾಡ್ತಾ ಇದೆಯೋ ಅಂಥದ್ದೇ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ BJP ಕಾಯ್ತಾ ಇರುತ್ತೆ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಬಹುಜನರ ರಾಮ ಅಂತ ಹೇಳಿದ್ರೆ ಮಹಾಭಾರತ ರಾಮಾಯಣ ಕಾಲದಿಂದಲೂ ಕೂಡ ಈ ನಾಡಿನ ಈ ನೆಲದ ಆಹಾರ ಪದ್ಧತಿ, ಬಹುಜನರ ಆಹಾರ ಪದ್ಧತಿ ಅದು ಮಾಂಸಾಹಾರ ಆಗಿತ್ತು. ಹೀಗಾಗಿ ಕ್ಷತ್ರಿಯ ವಂಶಕ್ಕೆ ಸೇರಿದ ಮಾಂಸ ಆಹಾರ ಪದ್ಧತಿಯಾಗಿ ರೂಢಿಸಿಕೊಂಡಿದ್ದಂತಹ ರಾಮ ಬಹುಜನರ ರಾಮ. ಸೊ ವಿವಾದ ಏನಿಲ್ಲ. ಆದರೆ BJP, VHP, ಬಜರಂಗ ದಳದವರ ಅವರಿಗೆ ವಿಷಯ ವಸ್ತುವನ್ನು ಕೊಟ್ಟು ಅವರಿಗೆ ಅನಾವಶ್ಯಕವಾಗಿ ಮೈಲೇಜ್ ಕೊಡೋದ್ರ ಬದಲು ಜನಸಾಮಾನ್ಯರ ಜೀವನ ಸುಧಾರಣೆಗೆ, ಜನಸಾಮಾನ್ಯರ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಗೆ, ಅವರ ಸಾಮಾಜಿಕ ಸುಧಾರಣೆಗೆ ಏನೆಲ್ಲ ಬೇಕು ಆ ವಿಷಯಗಳ ಬಗ್ಗೆ ಗಮನ ಹರಿಸೋಣ ಎನ್ನುವಂಥದ್ದು NCP ಮತ್ತು ಶಿವಸೇನೆಯ ಶಾಸಕರ ಸಲಹೆ ಜಿತೇಂದ್ರ ಅವಧ್ ಅವರಿಗೆ. ಸೊ ಬಹುಜನರ ರಾಮ ಮಾಂಸಾಹಾರಿಯೇ ಆಗಿದ್ದ, ಅದು ವಿವಾದಾತ್ಮಕ ಹೇಳಿಕೆಯಲ್ಲ. ಮಾಧ್ಯಮಗಳು ಹೇಳಿದ ರೀತಿಯಲ್ಲಿ ವಿವಾದ ಏನೂ ಇಲ್ಲ. ಇಟ್ಸ್ ಅ ಫ್ಯಾಕ್ಟ್. ಯಾವತ್ತೂ ಕೂಡ
ಫ್ಯಾಕ್ಟ್ ಆಗೇ ಇರುತ್ತೆ, ವಿವಾದ ಆಗಲಿಕ್ಕೆ ಸಾಧ್ಯ ಇಲ್ಲ.